ಮನಸ್ಸಲ್ಲಿರುವ ಮಾತನ್ನು ಹೇಳಬೇಕು ತಿಳಿಸ್ಬೇಕು ಅಂದರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಎಷ್ಟೇ ವರ್ಷ ಆದ್ರೂ ಆ ಪ್ರೀತಿಯ ಸಂಖ್ಯೆನ ಹೇಳ್ಬೋದು. ಅಂದರೆ ಕೇಳಿಸ್ಕೊಳೋ ಅಂಥ ಹೃದಯ ಮನಸ್ಸುಗಳಿದ್ರೆ ಸಾಕಲ್ವ. ಯಾಕೆ ಅಂದರೆ ಈ ಮನಸ್ಸಿಂದ ಹೇಳುವಂಥ ಮಾತನ್ನು ಯಾವುದೇ ರೀತಿಯಾದ ಒಂದು ಪೇಪರಲ್ಲಿ ಕಾಗದದಲ್ಲಿ ಬರೆಯುವಂಥದ್ದು ಅಲ್ಲ. ಹೃದಯದಿಂದ ಬರುವಂಥ ಮಾತುಗಳು ಮನಸ್ಸು ಕೇಳುವ ಮನಸ್ಸಿದ್ರೆ ಸಾಕು ಅಂತಾರಲ್ಲ, ಆ ರೀತಿಯಲ್ಲಿ ಎಷ್ಟೇ ದಿವಸ ಆಗಲಿ ಹೇಗೆ ಆಗಲಿ ಎಷ್ಟೇ ವರ್ಷ ಆದ್ರೂ ನನ್ನ ಪ್ರೀತಿ ಹಾಗೆ ನನ್ನ ಮನಸ್ಸಿನಲ್ಲಿ ಓಡಾಡ್ತಾ ಇರುವಂಥ ಎಷ್ಟೋ ಕೆಲವೊಂದು ಪ್ರಶ್ನೆ ಉತ್ತರಗಳನ್ನೆಲ್ಲ ನಿಮ್ಮ ಮುಂದೆ ಬಿಚ್ಚಿಡೋದಕ್ಕೆ ಯಾವುದೇ ರೀತಿಯಾದ ಒಂದು ಕಾಗದದಲ್ಲಿ ಬರೆಯೋದು ಬೇಕೇ ಆಗಿಲ್ಲ ನನಗೆ. ಹಾಗೆ ತುಂಬ ಜನ ಒಳ್ಳೆ ಹೃದಯ ಇರುವಂಥ ಮನುಷ್ಯರು ನೀವೆಲ್ಲ ಇದ್ದೀರಾ, ಪ್ರೀತಿಸೋವಂಥ ಜನಗಳಿದ್ದೀರಾ, ಕೇಳೋದಕ್ಕೆ ಸದಾ ಕಾಲ ಕಾಯ್ತಾ ಇರ್ತೀರಾ. ಹಾಗೆ ನೋಡಿ ಕಂದಮ್ಮಂದು ಆರಂಭ ಭಜನೆ ಎಲ್ಲನೂ ಇವಾಗ ಸಂಗೀತ ಕಚೇರಿ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲೂ ಓಡೋಗಬೇಡಿ. ನಾನು ಚೆನ್ನಾಗಿ ಆಡ್ತೀನ ನನ್ನ ಮಗಳು ಚೆನ್ನಾಗಿ ಆಡ್ತಾಳ ಅನ್ನೋದು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಬರೆಯೋದನ್ನ ಮರಿಬೇಡಿ. ಸಂಗೀತ ರೆಡಿ, 1 2 3 ಸ್ಟಾರ್ಟ್. ಆ ಆ ಕೇಳಿಸ್ಕೋದ್ರಲ್ಲ, ನನ್ನ ಸಂಗೀತ ಅಂತೂ ಸಿತಾರಾಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹಾಡು ಮಾತ್ರ ಚೆನ್ನಾಗಿದೆ ಅಂತೇಳಿ ಚಪ್ಪಾಳೆ ಹೊಡಿತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಮತ್ತೆ ಇನ್ನೊಂದ್ಸಲ. ಇವಾಗ ನೋಡ್ಕೊಳ್ಳಿ, ಎದ್ದು ಕುತ್ಕೋತಾರೆ. ಅವ್ರಿಗೆ ನನ್ನ ಕಡೆಯಿಂದ ಶಬಾಷ್ ಗಿರಿ ಹೇಳಬೇಕು ಅವ್ರಿಗೆ, ಅವಾಗ ತುಂಬ ಖುಷಿ, ಚಪ್ಪಾಳೆ ಅವರಿಗೆ. ಗುಡ್ ಜಾಬ್. ಈ ರೀತಿಯಲ್ಲಿ ಆಚೆ ಪ್ರಪಂಚದಲ್ಲಿ ಏನಾಗ್ತಾಯಿದೆ ಏನು ನಾವು ಲೆಕ್ಕಾಚಾರ ಹಾಕಲ್ಲ ಅಮ್ಮ ಮಗಳು. ನಮ್ಮ ಮನೆಯಲ್ಲಿ ನಾನು ಮಾತ್ರ ಹೀಗೆ ಅಂತ ಯಾವಾಗಲೂ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಏನೇ ಆಗಲಿ ಏನೇ ಮಾಡಲಿ ನಮ್ಮ ಮನೆಯಲ್ಲಂತೂ ಖುಷಿಗಂತೂ ಏನೂ ಕಡಿಮೆ ಇಲ್ಲ ಅಂತಾಯಿದ್ರು. ಇವಾಗ ಇನ್ನೊಬ್ಬರು ಸೇರ್ಕೊಂಡಿದ್ದಾರೆ, ನಮ್ಮ ಸಿತಾರ ಕಂದ. ಇಬ್ಬರು ಸೇರಿಬಿಟ್ರೆ ಅಂತೂ ನಮ್ಮ ಮನೆ ಕಚೇರಿ ಅಂದರೆ ಕಚೇರಿ ನೋಡಿ. ಕುಣಿತ, ಹಾಡು, ಸಂಗೀತ, ನಮ್ಮದೇ ಆದ ಒಂದು ಹೊಸ ಪ್ರಪಂಚ ಲೋಕದಲ್ಲಿರ್ತೀವಿ. ಏನು ತಲೆಗೆ ಹಾಕ್ಕೊಳಲ್ಲ, ಏನು ಆಗ್ತಾಯಿದೆ ಏನಿಲ್ಲ ಏನು ನಾವು ಕೇಳಲ್ಲ. ನಮ್ಮದೇ ಆದ ಒಂದು ಸುಂದರವಾಗಿರೋ ಲೋಕದಲ್ಲಿ ನಮ್ಮ ಸಮಯನ ನಮ್ಮ ಕಾಲನ ಈ ರೀತಿಯಲ್ಲಿ ನೋಡಿ ಹೇಗೆ ಕುಣಿತಾರಂತ. ಯಾಕಂದರೆ ಒಂದು ಹಾಡಿದೆ ನಮ್ಮಿಬ್ಬರದು, ಅದು ಹಾಕೋಕ್ಕಾಗಲ್ಲ ಹಾಡನ್ನ. ಆ ಕಾರಣದಿಂದ ನಾನೇ ಧ್ವನಿನಲ್ಲಿ ಹೇಳ್ತಾ ಇದ್ದೀನಿ. ನಮ್ಮಿಬ್ಬರದು ತುಂಬ ಅಚ್ಚುಮೆಚ್ಚು ಒಂದು ಹಾಡಿದೆ. ಯಾವಾಗ ಬೇಕೋ ಅಮ್ಮ ಮಗಳಿಗೆ ಹಾಡು ಹಾಕೊಳೋದು ನೋಡಿ. ನಾನು ಕುಣಿಯೋದು ನಿಲ್ಲಿಸಿದ್ರೇನು ನನ್ನ ಕಂದಮ್ಮ ಕುಣಿಯೋದು ನಿಲ್ಲಿಸೋದಿಲ್ಲ. ಈ ರೀತಿಯಲ್ಲಿ ಅವಾಗ ನಮ್ಮ ಮನೆಯಲ್ಲಿ ಕುಣಿತ, ಈ ಥರ ಡ್ಯಾನ್ಸು, ಕುಣಿತ, ಸಂಗೀತ ಈ ಥರ ಎಲ್ಲ ಅಂದರೆ ನಮ್ಮ ಸಿತಾರಾಗೆ ಭಾರಿ ಖುಷಿ ಮತ್ತು ತುಂಬ ಇಷ್ಟ. ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಹಾಡಾಕ್ಬಿಡಿ ಡ್ಯಾನ್ಸ್ ಮಾಡ್ತಾನೇ ಇರ್ತಾರೆ. ದೇವ್ರ ಪೂಜೆ ಮಾಡೋದು, ಭಜನೆ ಮಾಡೋದು, ದೇವ್ರ ಪೂಜೆ ಅಂದರೆ ತುಂಬ ಇಷ್ಟ ಅವರಿಗೆ. ಹಾಗೆಯೇ ಇನ್ನೊಂದೇನು ಅಂತಂದರೆ ಕಂದಮ್ಮನಿಗೆ ಅಮ್ಮನ ಥರ ಪರಿಸರ, ಪ್ರಾಣಿಗಳು ಇದೆಲ್ಲ ತುಂಬ ಪ್ರಕೃತಿನ ನೋಡಿದ್ರಂತೂ ತುಂಬ ಖುಷಿ ಪಡ್ತಾರೆ. ಆಚೆ ನೀವು ಕರ್ಕೊಂಡೋಗಿ ಸುಮ್ಮನೆ ಈ ಗಿಡ ಮರಗಳ ಹತ್ರ ನಿಲ್ಲಿಸ್ಬಿಟ್ರೆ ಸಾಕು, ಎಷ್ಟು ಅವರು ಖುಷಿ ಇರ್ತಾರಂದರೆ ಅವ್ರಿಗೆ ಯಾವುದೇ ರೀತಿಯಾದ ಆಟ ಸಾಮಾನು ಅನ್ನೋದೇ ಬೇಕಾಗಿಲ್ಲ ಕ್ಷಣದಲ್ಲಿ. ಆ ರೀತಿಯಲ್ಲಿ ಇದೇ ಥರ ಅಮ್ಮ ಮಗಳದಿಬ್ಬರದು ದಿನಗಳು ಓಡ್ತಾನೇ ಇದೆ. ನಾನು ಹೇಳ್ತೀನಿ ಇವಾಗ ಇದೆ ಕುಣಿತ ಸಂಗೀತ ಎಲ್ಲ ಕೇಳಿದ್ರು. ಇವಾಗ ಪಾಠಶಾಲೆ ಕೇಳ್ಕೊಂಬನ್ನಿ ಸ್ವಲ್ಪ. ಗುರು ಹತ್ರ ಪಾಠನ ಕಲ್ತ್ರ, ಏನಾದೊಂದು ಚೆನ್ನಾಗಿ ಹೇಳ್ಕೊಟ್ರ. ಇವಾಗ ಮನೆ ಕೆಲಸನ ಮಾಡಿಕೊಡ್ತಾ ಇದ್ದಾರೆ. ನನ್ನ ತಲೆ ಕೂದಲು ಎಲ್ಲಿಲ್ಲ ಅಂತೇಳಿ ಪ್ರತಿ ಒಂದು ಕಡೆ ಇದೆ. ತೋಟದಲ್ಲಿ, ನಮ್ಮ ಮನೆ ಒಳಗಡೆ, ಬಾತ್ರೂಮ್ ಒಳಗಡೆ ಎಲ್ಲ ಕಡೆ ನನ್ನ ಕೂದಲು ಬಿದ್ದಿರುತ್ತೆ. ಅದರಲ್ಲೂ ಇವಾಗಂತೂ ನನ್ನ ತಲೆಗೆ ಎಣ್ಣೆ ಹಾಕಿ
ಒಂದು 9 ತಿಂಗಳು ಆಗಿದೆ ಅನ್ಕೋತೀನಿ ಖಂಡಿತವಾಗ್ಲೂ. ತಲೆಗೆ ಎಣ್ಣೆ ಅನ್ನೋದೇ ಹಾಕಿಲ್ಲ. ನೋಡಿ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ನಮ್ಮ ಕಂದಮ್ಮ ಅಂದರೆ, ತಲೆ ಕೂದಲ ನಾನು ಸ್ವಲ್ಪ ಬಿಡಿಸ್ತಾ ಇದ್ದೆ, ದಾರ ಅಂಟ್ಕೊಂಡ್ಬಿಟ್ಟಿತ್ತು. ಇವಾಗ ಮೇಡಮ್ ಅವರೇ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಇವಾಗ ಚಪ್ಪಾಳೆ ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಖುಷಿ. ಇದನ್ನು ಒಂದು ಅಭ್ಯಾಸ ಮಾಡಿದ್ದೀನಿ, ಏನೇ ಮಾಡಿದ್ರೂ ತುಂಬ ಚೆನ್ನಾಗಿ ನೀನು ಮಾಡ್ತಾ ಇದೆಯಾ ಅಂತ ಹೇಳಿ ಒಂದು ಚಪ್ಪಾಳೆ ಹೊಡಿತೀನಿ. ಕಂದಮ್ಮನೂ ಅದೇ ರೀತಿಯಲ್ಲಿ ಕಲಿತಾ ಇರ್ತಾರೆ. ನಾನೇನೋ ಮಾಡಿದಾಗ ನನಗೂ ಹಾಗೆ ಚಪ್ಪಾಳೆ ಹೊಡಿತಾರೆ. ಓ ದೇವ್ರು ಒಳ್ಳೇದು ಮಾಡಲಿ ಕಂದಮ್ಮನಿಗೆ. ಹಾಗೆಯೇ ಇವಾಗ ನಮ್ಮ ಮನೆ ಕತೆಗೆ ಬರೋಣ. ನಮ್ಮ ಮನೆ ಅಲ್ಲ, ನಮ್ಮ ಮನೆ ನಿಮ್ಮ ಮನೆ ಕತೆಗೆ ಬರೋಣ. ಕಣ್ತುಂಬ ಒಂದು ಸಲ ಮನಸಾರ ಕಣ್ತುಂಬ ನನ್ನ ಅಡುಗೆ ಮನೆನ ನೋಡ್ಕೊಂಬಿಡಿ, ನಿಮ್ಮ ಅಡುಗೆ ಮನೆನ. ನಾನು ಕಣ್ತುಂಬ ಅಡುಗೆ ಮನೆನ ನೋಡ್ಕೊಂಬಿಡ್ತೀನಿ. ಪ್ರತಿ ಒಂದು ಗೋಡೆ ಹತ್ರ ಮಾತಾಡ್ಕೊಂಡು, ಹಾಗೆಯೇ ಪ್ರತಿ ಒಂದು ಸಾಮಾನುಗಳ ಹತ್ರನೂ ಮಾತಾಡ್ಕೊಂಡು, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನನ್ನ ಜೊತೆಯಲ್ಲಿ ನೀವು ಬನ್ನಿ ಅಂತ ಹೇಳ್ತಾ ಖುಷಿಯಿಂದ ಎಲ್ಲ ವಸ್ತುಗಳನ್ನೂ ನೋಡ್ತಾ ಇವಾಗ ಕೆಲಸನ ಆರಂಭಿಸೋಣ. ಮೊದಲಾಗಿ ದೇವ್ರ ಸಾಮಾನೆಲ್ಲ ತೊಗೊಂಬಂದಿದ್ದೀನಿ. ದೇವರೆಲ್ಲ ವಿಗ್ರಹಗಳನ್ನು ಚೆನ್ನಾಗಿ ತೊಳೆದು ಒರೆಸಿ ಕ್ಲೀನಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಮುಖ್ಯ ಕಾರಣವೇ ದೇವ್ರದ್ದು ಮುಖ್ಯ ನನಗೆ. ಇವಾಗ ನೋಡಿ ಒಂದೊಂದು ಗ್ಲಾಸು, ಒಂದೊಂದು ಲೋಟ, ಒಂದೊಂದು ಚೊಂಬು ತೆಗಿತಾ ಇದ್ರೇನೋ ಆ ಸೌಂಡು ನನ್ನ ಮೆದುಳಿಗೆ ಹೇಗೆ ಹೋಗುತ್ತೆ ಅಂದರೆ ಆ ರೀತಿಯಲ್ಲಿ. ಯಾಕಂದರೆ ಅಷ್ಟು ಖುಷಿಯಿಂದ ಒಂದೊಂದು ಕ್ಷಣನೂ ಒಂದೊಂದು ನಿಮಿಷನೂ ಇಲ್ಲಿ ಈ ಮನೆಯಲ್ಲಿ ಸಮಯನ ಕಳೆದಿದ್ದೀನಿ. ಇದೇ ಮನೆ ಅಂತಲ್ಲ, ಯಾವುದೇ ಆಗಲಿ ನಾವು ಇರೋವರೆಗೂ, ನಾವು ಎಲ್ಲಿರ್ತೀವಿ ಆ ಮನೆ ಅಲ್ಲಿವರೆಗೂ ನಮ್ಮದು ಸ್ವಂತದ್ದು ಅಂತ ಅಂದ್ಕೊಳೋವರೆಗೂ ನಮಗೆ ಇದಾಗಲ್ಲ. ನಮ್ಮದು ಸ್ವಂತನೇ ಇರ್ಬೋದು, ಬಾಡಿಗೆ ಮನೆಯೇ ಇರ್ಬೋದು. ಬಾಡಿಗೆ ಮನೆ ಸದಾ ನಮ್ಮದು ಸ್ವಂತ ಮನೆ ಅಂದ್ಕೊಂಡು ನಾವು ಜೀವನ ಮಾಡಬೇಕು. ಆವಾಗಲೇ ನಾವು ಅಂದ್ಕೊಳೋ ಪ್ರತಿಯೊಂದು ಕಾರ್ಯನೂ ಒಳ್ಳೆಯದಾಗುತ್ತೆ. ಹಾಗೆಯೇ ಖಂಡಿತವಾಗ್ಲೂ ಇದು ನಿಜನೇ. ಸವಿತಾ ನಮ್ಮ ಮನೆ ಸ್ವಂತ ಅಂದರೆ ಆಗ್ಬಿಡುತ್ತಾ ಅದು, ನೀವೇ ಹೇಳಿ ಅಂತ. ಹೌದು, ಕಾಗದದಲ್ಲಿ ಬರೆದಿರುವಂಥದ್ದು, ಪೇಪರಲ್ಲಿರುವಂಥ ದಾಖಲೆಗಳಿಂದ ನಮ್ಮದು ಸ್ವಂತ ಅಂತಲ್ಲ. ನಮ್ಮ ಮನಸ್ಸು, ಹೃದಯ, ನಮ್ಮ ಶರೀರ ಮನೆಯಲ್ಲಿ ಇರುತ್ತಲ್ಲ, ಅಲ್ಲಿವರೆಗೂ ಅದು ನಮ್ಮದು ಸ್ವಂತ ಅಂತ ನಮ್ಮ ದೇಹ ಕೇಳ್ಕೊಂಬಿಡ್ಬೇಕು. ಈ ಮನೆ ನಮ್ಮದು, ಇದು ಸ್ವಂತ, ನಾವು ಇರೋವರೆಗೂ ನಮ್ಮದು ಅಂದ್ಕೊಂಬಿಟ್ರೆ ಮನೇನ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಖುಷಿಯಾಗಿ, ಒಂದೊಂದು ಗೋಡೆ ಹತ್ರನೂ ಒಂದೊಂದು ಮಾತು, ಒಂದೊಂದು ಖುಷಿ ನಮ್ಮದು ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಮನಸ್ಸು, ಜೀವನ ಪ್ರತಿಯೊಂದು ಏರು ಎಲ್ಲ ಬರ್ತಾ ಇರುತ್ತೆ. ನಾನು ಇವಾಗ ತಾನೇ ಒಂದು ಪಕ್ಷಿನ ನೋಡಿದೆ, ಒಂದು 4-5 ದಿವಸದಲ್ಲಿ. ಅದೇ ಈ ಮನೆ ಇದು ಮಾಡಬೇಕಾದ್ರೆ ಪಕ್ಷಿ ಗೂಡು ಕಷ್ಟಪಟ್ಟು 2 ಪಕ್ಷಿಗಳ ಗೂಡು ಕಟ್ಟಿದ್ದು ಒಂದು 2 ಗಂಟೆ ಕಾಲದಲ್ಲೇ ಬಿದ್ದೋಯ್ತು. ಆ ಗೂಡು ಬಿದ್ದಿದ ತಕ್ಷಣ ಆ ಪಕ್ಷಿಗಳು ಮತ್ತೆ ಸೋತಿ ನಿಂತಿಲ್ಲ, ಮತ್ತೆ ಪಕ್ಕದಲ್ಲಿ ಬಂದು ಅದೇ ಜಾಗದಲ್ಲಿ ಇನ್ನೊಂದು ಕಡೆ ಆರಂಭಿಸ್ತು. ಅದು ಕಟ್ಟೋದಕ್ಕೆ ಕನಿಷ್ಠ ಪಕ್ಷ 2 ದಿವಸ ತಗೋತು. ನೋಡಿ, ಪ್ರಾಣಿನೇ ಹೀಗಿರಬೇಕಾದ್ರೆ ನಾಳೆ ಬಗ್ಗೆ ಚಿಂತೆ ಇಲ್ದಿರ, ಏನೂ ಇಲ್ದಿರ ಬದುಕು ಅನ್ನೋದು ಸಾಗ್ತಾ ಇರಬೇಕು ಅಂತೇಳಿ ಅಷ್ಟು ಖುಷಿಯಾಗಿ ಕಷ್ಟಪಟ್ಟು ಕಟ್ಟಿರೋ ಮನೆ ಬಿದ್ದಿದ್ರೇನೋ ಮತ್ತೆ ಇನ್ನೊಂದು ಕಟ್ಟಿ ಜೀವನನ ಸಾಗಿಸ್ತಾ ಇರ್ಬೇಕಾದ್ರೆ ನಾವು ಮನುಷ್ಯರು, ನಮಗೆ ದೇವರು ಭಗವಂತ ಎಷ್ಟು ಬುದ್ಧಿ ಕೊಟ್ಟಿರ್ತಾನೆ. ಆ ಕಾರಣದಿಂದ ನಾವು ನಮ್ಮ ಜೀವನದಲ್ಲಿ ಬರುವ ಏರುಪೇರುಗಳನ್ನ ಎಲ್ಲ ಒಂದು ಮೆಟ್ಲಾಗಿ ಎಕ್ಕಿ ಹೋಗ್ತಾನೇ ಇರಬೇಕು. ಬಿದ್ದಾಗ ಎದ್ದವಳೋದು ಸಹಜ, ಮನುಷ್ಯರ ಗುಣ ನಮ್ಮದದು. ಬಿದ್ದಾಗಲೇ ಅಲ್ಲೇ ಕುತ್ಕೊಂಡ್ಬಿಟ್ರೆ ಬಿದ್ದಲ್ಲೇ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಒಂದು ಗಿಣಿಯ ಒಂದು ಪಕ್ಷಿಗಳ ಹತ್ರ ಕಲಿತ ಪಾಠ ನಾನು. ನೋಡಿ, ಚಾಪೆ ಪ್ರತಿಯೊಂದು ರೆಡಿ ಮಾಡ್ಕೊತೀನಿ. ಪಾತ್ರೆ ಅಲ್ಲಲ್ಲಿ ಆವಾಗ ತೊಳೆದು ಅಲ್ಲಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ಬೋದು. ಇನ್ನೇನು ಸ್ವಲ್ಪ ಸಮಯ ನಮ್ಮ ಯಜಮಾನ್ರು ಬರ್ತಾರೆ. ಇವಾಗಿಲ್ಲ ಯಜಮಾನ್ರು, ನಾನು ನನ್ನ ಕಂದಮ್ಮ ಕೆಲಸ ಮಾಡ್ತಾ ಇರೋದು. ಯಜಮಾನ್ರು ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಇವಾಗ ನೋಡ್ಕೊಳ್ಳಿ, ನಾನು ಪಾತ್ರೆ ತೊಳೆಯೋದೆಲ್ಲ ಕಂದಮ್ಮ ನೋಡ್ಕೊಂಬಿಟ್ಟಿದ್ದಾರೆ. ಕಂದಮ್ಮ ನೋಡಿ ಪಕ್ಕದಲ್ಲಿ ಅಜ್ಜೋದು, ಇವಾಗ ಪಾತ್ರೆ ತೊಳೆಯೋದು ನೋಡ್ಕೊಳ್ಳಿ ಕೈಯಲ್ಲಿ. ನೋಡ್ಕೊಳ್ಳಿರಂತ ಹಾಗೆ ಇರಿ. ನೋಡಿ, ಕಂದಮ್ಮ ಪಾಠದಲ್ಲಿ, ಸಂಗೀತದಲ್ಲಿ, ಆಟ ಪಾಠದಲ್ಲೇ ಅಲ್ಲ, ಮನೆ ಕೆಲಸದಲ್ಲೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಾಗೆಯೇ ಕಂದಮ್ಮ ಪೂಜೆ ವಿಷಯ ಬಂದರೆ ಅಂತೂ ಅಮ್ಮನ್ನೇ ಮೀರಿಸ್ತಾರೆ. ನೋಡಿ, ಈ ರೀತಿಯಲ್ಲಿ ಪಾತ್ರೆ ತೊಳೆಯೋದೆಲ್ಲ ನೋಡಿಟ್ಕೊಂಡು ಅವರು ಮಾಡ್ತಾರೆ. ಪ್ರತಿಯೊಂದು ಏನು ಮನುಷ್ಯರ ಜೀವನಕ್ಕೆ ಬೇಕೋ ಅದೆಲ್ಲ ಪಾಠವನ್ನು ನಿಧಾನವಾಗಿ ಒಂದೊಂದಾಗಿ ತಾಯಿ ಜೊತೆಲಿ ಕಲಿತಾ ಇದ್ದಾರೆ ನನ್ನ ಕಂದಮ್ಮ. ಹೀಗೆ ನಮ್ಮ ಸಮಯನ ಸುಖವಾಗಿ ಅಮ್ಮ ಮಗಳಿಬ್ರು ಕಾಲನ ಈಗ ಕಳೀತಾ ಇರ್ತೀವಿ. ನಾಳೆ ಬಗ್ಗೆ ಚಿಂತೆ ಮಾಡಲ್ಲ, ಇವತ್ತಿನ ಬಗ್ಗೆ ಚಿಂತೆ ಮಾಡ್ತೀವಿ. ಜೀವನ ಅನ್ನೋದು ಸಾಗುತ್ತಾ ಇರಬೇಕಲ್ಲ, ಆ ರೀತಿಯಲ್ಲಿ ಎಲ್ಲ ಪಾತ್ರೆಗಳನ್ನು ತೊಳೆದು ಎಲ್ಲ ಒರೆಸಿ ಇಟ್ಟಿದ್ದಾಯಿತು. ಇವಾಗ ಸ್ವಲ್ಪ ಒರೆಸ್ತಾ ಇದ್ದೀನಿ. ಇದೊಂದೇ ಅಲ್ಲ, ಇನ್ನೂ ಸಮಯ ತುಂಬ ಕಡಿಮೆ ಇದೆ ನಮಗೆ. ಇವಾಗ ಕಂದಮ್ಮನಿಗೆ 9 ತಿಂಗಳು ತುಂಬಿ 10ನೇ ತಿಂಗಳಲ್ಲಿ ಬಿದ್ದಿದೆ. ಇದು 10ನೇ ತಿಂಗಳಲ್ಲಿ ಕಂದಮ್ಮನಿಗಿರಬೇಕಾದ್ರೆ ಮನೆ ಸಾಮಾನೆಲ್ಲ ಸಾಗಿಸ್ತಾ ಇರೋದು.
10ನೇ ತಿಂಗಳು ಕೊನೆ ಎಂಡಲ್ಲಿ ಇಲ್ಲಿಂದ ನಾನು ಹೊರಡಬೇಕು. ಎಲ್ಲಿಗೆ ಏನು ನಾವು ಹೊರಡಬೇಕು, ಎಲ್ಲಿಗೆ ಏನು ಅಂತ ಹೇಳ್ತೀನಿ ನೋಡಿ. ಕೆಲಸ ಎಲ್ಲ ಮಾಡಿದಾಯಿತು. ಇವಾಗ ಕಂದಮ್ಮನ ಜೊತೆಲಿ ಆಟ ಪಾಠ ಅಲ್ಲಲ್ಲಿ ಕೆಲಸ, ಅಲ್ಲಲ್ಲಿ ಕಂದಮ್ಮನ ಜೊತೆಯಲ್ಲಿ ಆಟ ಪಾಠ. ಕಂದಮ್ಮನ ಮುದ್ದು ಮಾಡದೇ ಇದ್ರಂತೂ ಆಗೋದಿಲ್ಲ, ಮಾಡಲೇಬೇಕು ನನಗೆ. ಈ ರೀತಿಯಲ್ಲಿ ಅಮ್ಮ ಮಗಳು ಯಾವುದೇ ರೀತಿಯಾದ ಚಿಂತೆ ಇಲ್ದಿರ ಎಷ್ಟು ಕೆಲಸ ಇದೆ ಅಂದರೆ ಹೇಳಿ ಅರಿಯೋಕ್ಕಾಗಲ್ಲ, ಅಷ್ಟೊಂದು ಕೆಲಸ ಇದೆ. ಆದ್ರೂ ಅಮ್ಮ ಮಗಳು ಜಾಲಿ ಹೀಗೆ ಮಾಡ್ಕೊಂಡು ಕೆಲಸನೂ ಮಾಡ್ಕೊಂಡು ಖುಷಿಯಾಗಿ ಹೀಗಿದ್ದೀವಿ. ಇಬ್ಬರೂ ಅಪ್ಪನಿಗೆ ಕಾಯ್ತಾ ಇದ್ದಾಳೆ ಮಗಳು, ನಾನು ಯಜಮಾನ್ರ ಕಾಯ್ಕೊಂಡು. ಹಾಗೆಯೇ ಇನ್ನೇನು ಲಾರಿ ಬರುತ್ತೆ, ಸಾಮಾನೆಲ್ಲ ಹಾಕಬೇಕು, ಪ್ಯಾಕ್ ಮಾಡಿ. ತುಂಬ ವಿಷಯಗಳನ್ನೆಲ್ಲ ನಾನೇ ಪ್ಯಾಕ್ ಮಾಡಿದ್ದೀನಿ. ಇವಾಗ ಅವ್ರು ಬರಬೇಕು. ಕೆಲವೊಂದು ಐಟಮ್ಸ್ನ ಮಾತ್ರ ಇಟ್ಟಿದ್ದೀನಿ ಪ್ಯಾಕ್ ಮಾಡೋದಕ್ಕೆ, ದೇವ್ರ ಸಾಮಾನು, ಅಡುಗೆ ಮನೆ ಸಾಮಾನು ಮಾತ್ರ. ನಾವು ತೊಗೊಂಡು ಹೋಗ್ತಾ ಇರೋದು ಇಷ್ಟೇ, ಆದರೆ ಬಟ್ಟೆಗಳನ್ನೂ ಪ್ಯಾಕ್ ಮಾಡಿದ್ದೀನಿ. ಸಾಮಾನೆಲ್ಲ ಆ ಕಡೆ ಎತ್ತಿ ಇಡ್ತಾ ಇದ್ದೀನಿ, ಯಾಕಂದರೆ ಜಾಗ ಸಾಕಾಗಲ್ಲ. ಆ ಕಾರಣದಿಂದ ಆ ಕಡೆ ಈ ಕಡೆ ಎಲ್ಲನೂ ಸ್ವಲ್ಪ ಎತ್ತಿ ಇಡ್ತಾ ಇದ್ದೀನಿ. ಬಂದೇ ಬಿಡ್ತು, ಪ್ಯಾಕರ್ಸ್ ಬಂದರು ಮನೆಗೆ. ಎಲ್ಲ ಸಾಮಾನುಗಳನ್ನ ಪ್ಯಾಕ್ ಮಾಡುವಂಥ ಸಮಯ ಅವ್ರಿಗೆ ಸ್ವಲ್ಪ ತುಂಬಾ ಸುಲಭ ಆಗೋ ರೀತಿಯಲ್ಲಿ ಮಾಡಿಟ್ಟಿದ್ದೀನಿ ಎಲ್ಲನೂ. ಬಂದಿದ್ದ ತಕ್ಷಣ ಚಕ ಚಕ ಅಂತ ಎತ್ತಿ ಪ್ಯಾಕ್ ಮಾಡ್ಬೇಕು ನೋಡಿ. ಕಂದಮ್ಮನ ಖುಷಿ ನೋಡಿ, ಕುಣಿತಾ ನೋಡಿ. ಅವ್ರು ಬಂದಿರೋರ್ನೂ ನಗಿಸ್ತಾ ಇರ್ತಾಳೆ ಕಂದಮ್ಮ. ಅವರೇನೋ ಆ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗಂಗಿಲ್ಲ, ಅವ್ರಿಗೆ ಟಿ ವಿನೇ ಬೇಕಾಗಿಲ್ಲ. ಆ ರೀತಿಯಲ್ಲಿ ಕಂದಮ್ಮ ಹಾಡು ಹೇಳೋದು, ಸಂಗೀತ ಕಚೇರಿ, ಹಾಗೆ ಕುಣಿಯೋದು, ಅವ್ರನ್ನ ಖುಷಿ ಪಡಿಸೋದು. ಎಲ್ಲಿಗೆ ಏನು ಯಾಕೆ ಅಮ್ಮ ಇದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ, ನಮ್ಮ ಪ್ರಯಾಣ ಎಲ್ಲಿಗೆ ಏನೂ ಗೊತ್ತಿಲ್ಲ ಕಂದಮ್ಮನಿಗೆ. ಖುಷಿಯಾಗೆ ಆರಾಮಾಗಿದ್ದಾರೆ. ಇದೇ ರೀತಿಯಲ್ಲೇ ನಮ್ಮ ಮನಸ್ಸು ಮಕ್ಕಳ ಥರ ಇದ್ಬಿಟ್ರೆ ನಮಗೆ ಎಷ್ಟೋ ಟೆನ್ಷನ್ನೇ ಇಲ್ದಿರ ಜೀವನ ಸಾಗುತ್ತಾ ಇರುತ್ತೆ. ನೀರು ಥರ ಇರೋದೊಂದು ಕಲಿಬೇಕು. ಆ ಥರ ಜೀವನನ ಕಲ್ತ್ಬಿಟ್ರೆ ಅತಿ ಸುಲಭವಾಗಿರುತ್ತೆ. ಕೆಂಪು ಜೊತೆಲಿ ಹಾಕಿದಾಗ ಕೆಂಪಾಗಬೇಕು, ಬಿಳಿ ಜೊತೆಲಿ ಹಾಕಿದಾಗ ಬಿಳಿ ಆಗಬೇಕು. ಈ ರೀತಿಯಲ್ಲಿ ನೀರಾಗಿದ್ರೇ ಸಾಕು ಜೀವನದಲ್ಲಿ. ನೋಡಿ, ನನ್ನ ದೇವ್ರ ಸಾಮಾನೆಲ್ಲ ಒರೆಸಿ ಎಲ್ಲ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾಯಿದ್ದಾರೆ ಅಂತ ನೋಡಿ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡ್ತಾಯಿದ್ದಾರೆ. ತುಂಬ ಸುಲಭ ಆಯಿತು ಅವರಿಗೆ, ಯಾಕಂದರೆ ನಾನು ಎಲ್ಲನೂ ಸುಲಭವಾಗಿ ಅವ್ರ ಕೈಗೆ ಸಿಗೋ ರೀತಿಯಲ್ಲಿ ಎಲ್ಲನೂ ಎತ್ತಿಟ್ಟಿದ್ದೆ. ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ ಅವಾಗವಾಗ. ಯಾವುದು ಹೇಗಾದ್ರೂ ಆಗಲಿ ನನ್ನ ದೇವ್ರ ಸಾಮಾನುಗಳು, ನನ್ನ ದೇವ್ರ ವಿಗ್ರಹಗಳು, ಹಾಗೆ ನನ್ನ ಅಡುಗೆ ಮನೆ ಸಾಮಾನು, ಮಡಿಕೆಗಳು, ಇದು ಮಣ್ಣಿಂದು ಹೇಗೆ ಬರಬೇಕು ಅಂತಂದರೆ, ಎಷ್ಟೇ ಸಮುದ್ರಗಳು ದಾಟ್ಕೊಂಬಂದ್ರೂ, ಎಷ್ಟೇ ದಿನಗಳು ಇದಾದ್ರೂ ಅದು ಪ್ರೀತಿಯಿಂದ ಖುಷಿಯಿಂದ ಬರಬೇಕು ನನ್ನ ಜೊತೆಯಲ್ಲಿ. ದಯವಿಟ್ಟು ಡಬಲ್ ಪ್ಯಾಕ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅವರು ಅದೇ ರೀತಿಯಲ್ಲಿ ನಾನು ಹೇಳಿದ ರೀತಿಯಲ್ಲೇ ಪ್ಯಾಕ್ ಮಾಡ್ತಾಯಿದ್ರು. ತುಂಬಾ ಖುಷಿ ಆಯಿತು ನೋಡಿ. ಅದು ನನಗೆ ಸೇರಬೇಕು ಅನ್ನೋದಾದರೆ ಖಂಡಿತವಾಗಿ ಸುರಕ್ಷಿತವಾಗಿ ಬಂದು ಸೇರುತ್ತೆ. ಅದು ನಂದಲ್ಲ ಅಂದಾಮಲೆ ಅದು ನನಗೆ ಸೇರಲ್ಲ. ಆದ್ರೇನು ಖುಷಿ ಅನ್ನೋದು ಮನುಷ್ಯನಿಗೆ ಇರಬೇಕಲ್ಲ. ಬೇಡ್ಕೋತಾ ಇದ್ದೀನಿ. ಒಂದೊಂದು ಮಡಕೆ ಹತ್ರನೂ ಹೇಳಿದ್ದೀನಿ, ದಯವಿಟ್ಟು ಹೊಡೆದು ಹಾಕ್ಕೊಂಬೇಡಿ, ಸುರಕ್ಷಿತವಾಗಿ ಬನ್ನಿ, ನಾನು ಎಲ್ಲಿ ಹೋಗ್ತೀನಿ ನನ್ನ ಜೊತೆಯಲ್ಲಿ ನೀವು ಬನ್ನಿ, ಕರ್ಕೊಂಡೋಗ್ತಾ ಇದ್ದೀನಿ ಅಂತ ಹೇಳ್ತಾ. ಈ ರೀತಿ ನೋಡಿ, ದೇವ್ರದ್ದು ನೋಡಿ, ಇದೊಂದು ಐಡಿಯಾ ಬರ್ಬೋದು ನಿಮಗೆ. ನೀವೆಲ್ಲದೂ ಈ ಥರ ಖಾಲಿ ಮಾಡ್ತಾಯಿದ್ದೀರಾ, ಪ್ಯಾಕ್ ಮಾಡ್ತಾ ಇದ್ದೀರಾ ನೀವೇ ಅಂತಂದರೆ ಸುಲಭವಾಗಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ತಾಯಿದ್ದಾರೆ ಪ್ಯಾಕಿಂಗ್. ಒಂದು ಫೋಟೋನ ಇಟ್ಟು ಅದರ ಮೇಲೆ ಇಟ್ಟು ಈ ಥರ ಮಡಚ್ತಾ ಇದ್ದಾರೆ ನೋಡಿ. ಪ್ಯಾಕಿಂಗ್ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಮನೆಯಲ್ಲಿ ನಾವು ಯಾವ ಸಾಮಾನು ತೊಗೊಂಡು ಹೋಗ್ತಾ ಇದ್ದೀವಿ ಅಂತಂದರೆ, ಬರೀ ಅಡುಗೆ ಮನೆಯಲ್ಲಿರುವ ನನ್ನ ಅಚ್ಚುಮೆಚ್ಚು ಪಾತ್ರೆಗಳು, ದೇವ್ರ ಸಾಮಾನು. ಖಂಡಿತವಾಗ್ಲೂ ದೇವ್ರ ಸಾಮಾನು ಹೀಗೆ ಬಿಡೋಕ್ಕಾಗುತ್ತೆ. ದೇವ್ರ ಸಾಮಾನುಗಳು ಕಂದಮ್ಮಂದು ಕೆಲವೊಂದಲ್ಲ, ಪ್ರತಿಯೊಂದು ದಿನ ಹುಟ್ಟಿದ ದಿನದಿಂದ ಇಲ್ಲಿವರೆಗೂ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಮತ್ತು ನನ್ನ ಕಂದಮ್ಮನ ಪ್ರತಿಯೊಂದು ಬಟ್ಟೆಗಳು, ಯಜಮಾನ್ರದ್ದು ಸ್ವಲ್ಪನೇ ಬಟ್ಟೆ, ಹಾಗೆ ನಮ್ಮದೂ ಅಷ್ಟೇ. ಯಾಕಂದರೆ ಇಲ್ಲಿ ಎಷ್ಟೊಂದು ಬಟ್ಟೆಗಳು ಕೊಟ್ಬಿಟ್ಟಿದ್ದೀನಿ ವಾಪಸ್ಸು. ಹಾಗೆಯೇ ಬರೀ ಇಷ್ಟೇ ಸಾಮಾನುಗಳನ್ನ ಮಾತ್ರ ನಾನು ತೊಗೊಂಡು ಹೋಗ್ತಾ ಇರೋದು ಇಲ್ಲಿಂದ. ಎಷ್ಟು ಇನ್ನೂ ಕೆಲಸ ಇದೆ. ಇವಾಗ ಪ್ಯಾಕಿಂಗ್ ಆಗಿದ ತಕ್ಷಣ ಇವರೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಇಟ್ಟಿದ್ದೀನಿ, ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಇನ್ನೂ ವಿಗ್ರಹಗಳು ಅದೆಲ್ಲ ಈ ಕಡೆಗೆ ಇಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಇಟ್ಟಿದ್ದೀನಿ. ಅವ್ರಿಗೆ ಹೇಳ್ತಾ ಇದ್ದೀನಿ ಡಬಲ್ ಪ್ಯಾಕ್ ಮಾಡಿ ನೀವು ಅಂತೇಳಿ. ಅದರಲ್ಲಿ ನನ್ನ ಕಂದಮ್ಮ ಬೇರೆ ನವಿಲ್ಗಿರಿನ ಎಲ್ಲನೂ ಲೆಕ್ಕ ಹಾಕಿ ಕೊಡ್ತಾ ಇದ್ದಾರೆ, ಎಷ್ಟೆಷ್ಟಿದೆ ಏನೇನಿದೆ ಅಂತೇಳಿ ಮೇಡಮ್ ಕೊಡ್ತಾ ಇದ್ದಾರೆ. ಅದನ್ನು
ನಾನು ಎತ್ತಿಡೋದಕ್ಕೆ ಅವರೆಲ್ಲ ತೊಗೊಂಬಂದು ಎತ್ತಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಈ ಥರ ಎತ್ಕೊಡ್ತಾ ಇದ್ದಾರೆ. ಅವ್ರಿಗಂತೂ ಪ್ಯಾಕರ್ಸ್ ಯಾರು ಪ್ಯಾಕ್ ಮಾಡೋಕ್ಕೆ ಬಂದಿದ್ರಲ್ಲ ಅವ್ರಿಗಂತೂ ಭಾರಿ ಖುಷಿ ಆಯಿತು ಸಿತಾರನ ನೋಡಿ. ಯಾಕಂದರೆ ಅವ್ರಿಗಷ್ಟು ಯಾಕಂದರೆ ಸಿತಾರ ಆ ರೀತಿನಲ್ಲಿ ನೋಡ್ಕೋತಾ ಇದ್ರು ನೋಡಿ ಬಿಂದಿಗೆನ. ಎಷ್ಟೊಂದು ನೀವು ಕೇಳ್ಬೋದು, ಸವಿತಾ ಇಷ್ಟೇ ಸಾಮಾನ, ಯಾಕಂದರೆ ಮಿಕ್ಕಿದೆಲ್ಲ ಏನು ಮಾಡ್ತೀರಾ ಅಂತೇಳಿ. ಸೋಫಾದಿಂದ ಹಿಡಿದು ಎಷ್ಟು ಸಾಮಾನುಗಳೆಲ್ಲ ಇಲ್ಲಿ ನಮಗೆ ಕೆಲವೊಮ್ಮೆ ಬೇಡ ಅಂತ ಅಂದಾಗ, ಯಾಕಂದರೆ ಇದು ತುಂಬ ಸಮಯ ತುಂಬಾ ಕಡಿಮೆ ಇತ್ತು ನಮಗೆ ಆನ್ಲೈನಲ್ಲಿ ಹಾಕಿ ಮಾರೋದು ಅಥವಾ ಕೊಡೋದಕ್ಕೂ ಅದೆಲ್ಲ ಆಗಿರಲಿಲ್ಲ. ಯಾಕಂದರೆ ಪ್ರಯತ್ನ ಪಟ್ವಿ, ಆ ಸಮಯಕ್ಕೆಲ್ಲ ಆಗ್ತಾ ಇರಲಿಲ್ಲ. ಶಾಲಾ ದಿನ 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 ಕಡಿಮೆ ಆಗ್ತಿತ್ತು. ಆ ಕಾರಣದಿಂದ ಕೆಲವೊಂದು ಕೊಟ್ವಿ, ಕೆಲವೊಂದು ಸುಮಾರು ಸಾಮಾನುಗಳೆಲ್ಲ ಬಾಕ್ಸಸ್ ಇಟ್ಟಿರ್ತಾರೆ. ಇಲ್ಲಿ ದೊಡ್ಡದು ಇಟ್ಟಿರ್ತಾರೆ. ನಿಮ್ಮ ಬಟ್ಟೆಗಳಿದ್ರೆ ತೊಗೊಂಡೋಗಿ ಅಲ್ಲಿ ಹಾಕೋದಕ್ಕೆ ಸಪ್ರೇಟಾಗಿರುತ್ತೆ. ಸಾಮಾನುಗಳು ತೊಗೊಂಡೋಗಿ ಹಾಕಿಡ್ಬೋದು. ಕೆಲವೊಂದು ಸಾಮಾನೆಲ್ಲ ನೀವು ಹೊರಗಡೆ ಇಡ್ಬೋದು. ಯಾರಿಗಾದ್ರೂ ಅದ್ರ ಬಗ್ಗೆ ಆಸಕ್ತಿ ಇದ್ದರೆ ತೊಗೊಂಡೋಗ್ತಾರೆ ಅವ್ರ ಮನೆಗೆ. ಈ ರೀತಿಯಲ್ಲಿ ಆ ಕಡೆ ಈ ಕಡೆ ಎಲ್ಲನೂ ಮಾಡಿದಾಯಿತು. ಬರೀ ನಾನು ತೊಗೊಂಡೋಗ್ತಾ ಇರೋಂಥ ವಸ್ತು ನೋಡ್ತಾ ಇದ್ದೀರಾ, ಯಾಕಂದರೆ ಇದರಲ್ಲಿ ಒಂದೊಂದು ಕತೆ ಇದೆ. ನೀವು ಕೇಳ್ಬೋದು, ಸವಿತಾ ಇದೇನಿದು ಸಿಗುತ್ತಲ್ಲ ಎಲ್ಲಿ ಬೇಕಾದ್ರೂ ಇದೆಲ್ಲ ತೊಗೊಂಡೋಗ್ತಾ ಇದ್ದೀರಾ ಅಂತ. ಅದು ತೊಗೊಂಡಿರೋದು ನಾನು ಮಂಡ್ಯ ಹತ್ತತ್ರ, ಮೈಸೂರು ಹತ್ತತ್ರ. ಅದಕ್ಕೊಂದು ಕತೆ ಇದೆ ಗೊತ್ತಾ. ಅದು ತೊಗೊಂಡಿರೋಂಥ ಊರುಗಳದ್ದು ಒಂದೊಂದು ಕತೆ ಇರುತ್ತೆ. ಆ ಕಾರಣದಿಂದ ಈ ಥರದ್ದು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೋಫಾ ಇರ್ಬೋದು, ವಾಷಿಂಗ್ ಮಿಷಿನ್ ಅಂತೂ ಸುಮ್ಮನೆ ಕೊಟ್ಬಿಟ್ವಿ. ಅದೆಷ್ಟು ಹೊಸದು ವಾಷಿಂಗ್ ಮಿಷಿನ್ ಅಂತಂದರೆ ಅಷ್ಟು ಹೊಸದು. ಪ್ರತಿಯೊಂದು ನಿಮ್ಗೆ ಗೊತ್ತಿತ್ತು. ಇವಾಗ ಈ ಮನೆಗೆ ಬಂದಾಗ ತೊಗೊಂಡಿದ್ದು. ಅದರಲ್ಲಂತೂ ಅಮ್ಮ ಬರ್ತಾರೆ ಅಂತೇಳಿ ನನ್ನ ಅಚ್ಚುಮೆಚ್ಚು ಮಂಚನ ತೊಗೊಂಬಂದಿದ್ದು. ಮತ್ತು ಕಬೋರ್ಡು ತುಂಬ ಅತ್ಯಂತ ಹೊಸದು ಕಬೋರ್ಡು. ಪ್ರತಿಯೊಂದು ಖುಷಿಯಿಂದನೇ ಕೊಟ್ವಿ. ಯಾಕಂದರೆ ಅದು ಏನೋ ಒಂದು ಹಾಳಾಗಿ ಹೋಗೋ ಬದಲು ಅಥವಾ ಎಲ್ಲೋ ಹಾಕೋ ಬದಲು ಯಾರಿಗದನ್ನು ಉಪಯೋಗ ಆಗುತ್ತಂದರೆ ಅದು ಎಷ್ಟು ಒಳ್ಳೆಯದಲ್ವ. ಆ ರೀತಿಯಲ್ಲಿ ನಮ್ಮ ಪ್ಯಾಕಿಂಗ್ ಎಲ್ಲ ಮುಗಿತಾ ಬಂತು. ದೇವ್ರದ್ದೆಲ್ಲ ಇದು ಇಷ್ಟಿದೆ ಅಲ್ವಾ, ಇದು ಮಾತ್ರ ತೆಗಿಬೇಕು. ಪ್ಯಾಕಿಂಗ್ ಎಲ್ಲ ಮುಗೀತು. ಇವಾಗ ಲೋಡ್ ತೊಗೊಂಡೋಗ್ತಾ ಇದ್ದಾರೆ. ಮನಸ್ಸಿಗೆ ಏನು ಹೇಳೋದು, ಇವಾಗ ಒಂಥರ ಇದೆಲ್ಲ ಇರಲಿ. ಯಾಕಂದರೆ ನೋಡಿ, ಇದೆಲ್ಲ ನೀವು ನೋಡ್ತಾ ಇದ್ರೆ ಅಂದ್ಕೊಬೋದು ಹೇಳ್ತೀನಿ. ಹಾಗೆಯೇ ಇವಾಗ ಹೊರಟಿದ ನಂತರ ನೋಡಿ ಬಂದರು ನಮ್ಮ ಎರಡನೇ ಅತಿಥಿ ಬಂದರು. ಯಾಕೆ ಅಂತ ಗೊತ್ತಿಲ್ಲ, 3 ಜನಕ್ಕೆ ಹೇಗೆ ಗೊತ್ತಾಗಿದೆ ಅಂತ ಗೊತ್ತಿಲ್ಲ. ನಮ್ಮ ಪ್ರೀತಿ ಇನ್ಮೇಲೆ ಅವ್ರಿಗೆ ಸಿಗಲ್ಲ, ಕಷ್ಟ ಆಗುತ್ತಂತ ಬರೋದು, ಸುಮ್ಮನೆ ಕುತ್ಕೊಳೋದು ಹೋಗೋದು, ಏನು ತರಲೆ ಕೆಲಸನೇ ಮಾಡ್ತಾಯಿಲ್ಲ. ಏನೋ ಬೆಳೆಸೋದು ಅಥವಾ ಇನ್ನೊಂದು ಮಾಡೋದು ಏನೂ ಮಾಡ್ತಾಯಿಲ್ಲ. ಬಂದು ಗಾಜ್ ಹತ್ರ ಬಂದು ಕುತ್ಕೊಂಡ್ಬಿಡುತ್ತೆ. ಇದು ಸ್ವಲ್ಪ ಹೊತ್ತವರೆಗೂ ಒಂದು ರೌಂಡ್ ಆಗ್ತಾ ಇರೋದು ಅಷ್ಟೇ, ಮತ್ತೆ ಬಂದು ಅಲ್ಲೇ ಕುತ್ಕೊಂಡ್ಬಿಡುತ್ತೆ. 3 ಬೆಕ್ಕುಗಳು ಹಾಗೆ ಮಾಡ್ತಿದ್ದಾರೆ ನಮ್ಮ ಅತಿಥಿಗಳು. ಅವ್ರಿಗೂ ಗೊತ್ತಾಗೋಯ್ತು ಅನಿಸುತ್ತೆ, ಇನ್ನು ಕಂದಮ್ಮ ನನ್ನ ಪ್ರೀತಿ ಅವ್ರಿಗೆ ಸಿಗಲ್ಲ ಅಂತ. ಈ ರೀತಿಯಲ್ಲಿ ತೋಟದಲ್ಲಂತೂ ಹೇಳಂಗೆ ಇಲ್ಲ ಬಿಡಿ. ನೋಡಿ ಇದನ್ನೆಲ್ಲ ಹೀಗೆ ಬಿಡ್ತಾಯಿದ್ದೀನಿ. ಒಂದು ಹೂವನ್ನ ಕೀಳೋದಕ್ಕಾಗಲಿ ಕಿತ್ತಾಕೋದಕ್ಕಾಗಲಿ ಹೇಗೆ ಮನಸ್ಸು ಬರುತ್ತೆ ಹೇಳಿ. ಅದರಿಂದಲೇ ಬೇರೆದೆಲ್ಲನೂ ನಮಗೆ ರೂಲ್ಸ್ ಹೇಳಿದ್ದಾರೆ. ಅದನ್ನೆಲ್ಲ ಕಿತ್ತಿ ಕ್ಲೀನಾಗಿ ಹುಲ್ಗಳನ್ನ ಹಾಕ್ಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ. ಇದು ಯಾರು ನಮ್ಮ ಮನೆಗೆ ಬರ್ತಾ ಇದ್ದಾರಲ್ಲ, ಅದು ಮುಂದೆ ಕತೆಗಳೇ ಹೇಳ್ತೀನಿ ನಾನು ನಿಮಗೆ. ಅವ್ರಿಗೆ ಹೇಳಿ ಅಲ್ಲಿ ಬಿಟ್ಟಿದ್ದೀವಿ. ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗ್ದಾದ್ಮೇಲೆ ನಂದು ನನ್ನ ಕಂದಮ್ಮಂದು ಬಣ್ಣ ಹೊಡಿಯೋದು. ನಮ್ಮ ಮನೆ ನೋಡೋದಕ್ಕೆ ಬಂದಿದ್ದು ಒಂದು 5 ನಿಮಿಷ 10 ನಿಮಿಷ ಡಿಸೈಡ್ ಮಾಡಿಬಿಟ್ರು, ನಮಗೆ ಈ ಮನೆ ಬೇಕು, ಪೇಂಟಿಂಗ್ ಎಲ್ಲ ಹೀಗೆ ಬಿಡಿ, ಕೆಲವೊಂದು ವಸ್ತುಗಳೆಲ್ಲ ನಮಗೆ ಹೀಗೆ ಬಿಟ್ಬಿಟ್ಟು ಹೋಗಿ ಅಂತಂದರು. ಆಮೇಲೆ ಕೊನೆ ದಿನ ಇನ್ನೇನು ಚೇಂಜ್ ಆಗ್ತಾಯಿದೆ ಅಂದಾಗ ಅವಾಗ ಹೇಳಿದ್ರು, 1 ಕಡೆ 2 ಕಡೆ ಇರೋ ಗೋಡೆಗಳ ಬಣ್ಣ ಮಾತ್ರ ಚೇಂಜ್ ಮಾಡಿಕೊಡಿ ಅಂದರು. ಅವಾಗ ಸ್ವಲ್ಪ ಕಷ್ಟ ಆಯಿತು. ಇವಾಗ ಅಮ್ಮನ ಕಷ್ಟ ಆಗುತ್ತಂತ ಕಂದಮ್ಮನ ಜೊತೆಯಲ್ಲಿ ಸೇರಿ ಮಾಡ್ತಾಯಿದ್ದಾರೆ ಪೇಂಟಿಂಗು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಪೇಂಟಿಂಗ್ ಕೆಲಸ, ಹಾಗೆ ಸಾಮಾನುಗಳನ್ನ ಸಾಗಿಸಿದ್ದು, ಕಂದಮ್ಮನ ಜೊತೆಲಿ ಆಟ ಪಾಠ ಇದನ್ನೆಲ್ಲ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಇವಾಗ ಕಂದಮ್ಮನಿಗೆ 10ನೇ ತಿಂಗಳು ರನ್ನಿಂಗ್ ಇದೆ. ಈ ತಿಂಗಳು ಕೊನೆಯಲ್ಲೇ ಇಲ್ಲಿಂದ ನನ್ನ ತವರು, ಅಂದರೆ ನನ್ನ ಪ್ರೀತಿಯ ಭಾರತ ದೇಶಕ್ಕೆ ಬರ್ತಾಯಿದ್ದೀನಿ, ಅಮ್ಮನ ಮನೆಗೆ ಬರ್ತಾಯಿದ್ದೀನಿ, ತವ್ರ ಮನೆಗೆ. ಏನಕ್ಕೆ ಅಂದರೆ ಕಂದಮ್ಮನಿಗೆ ಕೂದಲು ಕೊಡೋ ಕಾರ್ಯಕ್ರಮ ಇದೆ. ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಆರೈಕೆ ದೇವರು ಶ್ರೀನಿವಾಸ ತಿಮ್ಮಪ್ಪ ದರ್ಶನ ಮಾಡ್ಸೋಕ್ಕೆ ನನ್ನ ಕಂದಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಬೇಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅಷ್ಟೇ ಕೆಲಸನೂ ಇದೆ ಇವಾಗ ಇದೆಲ್ಲ ಆದ ನಂತರ ಈ ತಿಂಗಳು 31ನೇ ತಾರೀಕಿಗೆ ಕೊನೆಯಲ್ಲೇ ನಾನು ಕಂದಮ್ಮ ಯಜಮಾನ್ರೆಲ್ಲ ಬಿಡ್ತಾಯಿದ್ದೀವಿ. ನಾನು ತವ್ರ ಮನೆಗೆ ಹೋಗ್ತಾಯಿದ್ದೀವಿ. ತವ್ರ ಮನೆಗೆ ಹೋಗಿದ್ದಾಮೇಲಂತೂ ಒಂದು ದಿವಸ ಟೈಮೇ ಇಲ್ಲ. ನಾನು ನಿಮಗೆ ಬರುವಂಥ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ.
ಸ್ನೇಹಿತರೆ, ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೋಡಿ, ಬೆಕ್ಕು ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದೆ ಅಂತೇಳಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕು, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ಜೊತೆಲಿ ಹಂಚ್ಕೊಳೋದು ಮರಿಬೇಡಿ. ನಿಮ್ಮೆಲ್ಲರ ಕಮೆಂಟ್ಸು ಓದ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಲಿ ಇದೇ ಥರ ಕಾಯ್ತಾ ಇರಿ. ಸವಿತಾ ಎಲ್ಲಿಗೆ ಹೋಗ್ಬೋದು ಏನು ಅಂತ ಹೇಳಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಲಿ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಮಾಡುವ ಪ್ರೀತಿಯ ನಮಸ್ಕಾರ.